ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಯಾರು ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳನ್ನ ಮಾಡ್ಕೊಂಡು ಬಂದಿದ್ರು ಅಂಥದ್ದೇ ಒಂದು ಸಂಘ ಈಗ ಭ್ರಷ್ಟಾಚಾರದ ಸುಳಿಯೊಳಗೆ ಸಿಲುಕೊಂಡಿರೋದು ಮಾತ್ರ ವಿಪರ್ಯಾಸದ ಸಂಗತಿ. ಯಾರು ಮಾತೆತ್ತಿದ್ರೆ 40% 60% ಅಂತ ಹೇಳ್ತಾ ಇದ್ರು ಅಂತ ಸಂಘಟನೆಗೆ ಈಗ ಮುಖ ಇಲ್ಲದೆ ಇರೋ ರೀತಿ ಕೆಲವರು ಮಾಡಿದ್ದಾರೆ. ಏನಾಯ್ತು ಅನ್ನೋದ್ರ ಡೀಟೇಲ್ಸ್ ಕೊಡ್ತೀವಿ. ಕಮಿಷನ್ ಆರೋಪ ಮಾಡಿದವರಿಂದಲೇ ಕಮಿಷನ್ ವಸೂಲಿ ಆಗ್ತಾ ಇದೆ ಅಂತ ನಿಮ್ಮ ಪಬ್ಲಿಕ್ ಟಿವಿ ಬೆಳಗಿನಿಂದ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇತ್ತು. ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಗುತ್ತಿಗೆದಾರರ ಸಂಘಕ್ಕೆ ವಿಪರೀತ ಮುಜುಗರ ಆಯಿತು. ಇಬ್ಬರನ್ನ ಗುತ್ತಿಗೆದಾರರ ಸಂಘದಿಂದ ವಜಾ ಮಾಡೋ ನಿರ್ಧಾರಕ್ಕೆ ಇವರು ಬಂದಿದ್ದಾರಂತೆ. ಪಬ್ಲಿಕ್ ಟಿವಿ ಬ್ರೇಕ್ ಮಾಡಿದ್ದ ಆಡಿಯೋ ವೈರಲ್ ಸುದ್ದಿ. ಗುತ್ತಿಗೆದಾರರ ಸಂಘದ ನಿರ್ದೇಶಕ ಮಂಡಳಿ ಗೌರವಾಧ್ಯಕ್ಷ ಪ್ರಮುಖವಾಗಿ ಜಗನ್ನಾಥ್ ಜಿ ಶಿವಾಜಿ, ನಿರ್ದೇಶಕ HR ಚಿಂಚಳ್ಳಿಯನ್ನ ಸಸ್ಪೆಂಡ್ ಮಾಡೋದಕ್ಕೆ ಈ ಸಂಘ ಫೈನಲಿ ಅಂತೂ ಇಂತೂ ತೀರ್ಮಾನ ಕೈಗೊಂಡಿದೆ. 3% ಕಮಿಷನ್ಗೆ ಡೀಲ್ ಆಗುವಂತಹ ಒಂದು ವಿಡಿಯೋ ಆಡಿಯೋ ಪಬ್ಲಿಕ್ ಟಿವಿಗೆ ಸಿಕ್ಕಿತ್ತು. ನಾವು ಪ್ರಶ್ನೆಯನ್ನು ಕೇಳಿದ್ವಿ, ಇವರೇ ದುಡ್ಡನ್ನು ಹೆಕ್ಕಿ ತಿಂತಾ ಇದ್ದಾರೆ, ಇನ್ನು ಇವರೇನು ಗೌರ್ಮೆಂಟ್ ವಿರುದ್ಧ ಆರೋಪ ಮಾಡೋದಕ್ಕೆ ನೈತಿಕತೆ ಹೇಗೆ ಇವ್ರದ್ದು ಅಂತ ಕೇಳಿದ್ವಿ. ಫೈನಲಿ ಈಗ ಮುಖ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ಗುತ್ತಿಗೆದಾರರ ಸಂಘ ಇದ್ದಾರೆ. ಬಟ್ ವಜಾ ಮಾಡಿದ್ರೆ ಸಾಕಾಗಲ್ಲ, ಇವರು ಈ ಥರದ್ದು ಎಷ್ಟು ಸ್ಕ್ಯಾಂಡಲ್ಗಳನ್ನು ಮಾಡಿದ್ದಾರೆ ಅನ್ನೋದು ಆಚೆ ಬರಬೇಕಲ್ವಾ? ಕಂಪ್ಲೇಂಟ್ ಆಗಬೇಕು ಇವ್ರ ಮೇಲೆ. ಹಿಡ್ಕೊಂಡು ಹೊರತು ಹೇಳಿದ ಅವ್ರಿಗೆ ಏನೇನು ನಾವು ಹೊರಗಡೆ ಅವರಲ್ಲಿ ಅಲ್ಲಲ್ರಿ. ಈಗ ನಾ ಏನತ್ತೀನಿ, ಈಗ 14 ಮತ್ತೆ ಇದನ್ನ ಕಮ್ಮಿ ಮಾಡ್ರಿ ಅಲ್ಲ, ಪರ್ಸೆಂಟೇಜ್ ಕಮ್ಮಿ ಮಾಡ್ರಿ ಅಲ್ಲಲ್ರಿ, ಇದು ಇದ್ರಾಗ ಕಮ್ಮಿ ಮಾಡ್ರಿ ನನಗೆ ಹೆವಿ ಅದ್ರಿ. ಅಲ್ಲಿ ಇಲ್ಲಿ ಕೇಳ್ರಿ, ಈಗ ನಮ್ದು ಜರ ನೋಡ್ರಿ ಜರ ಏನಂತ ಅಲ್ಲ, ನಮ್ದು ಒಂದು ಜರ ಈಗ ಕಾಂಟ್ರಾಕ್ಟರ್ ಆಗಿ ನೋಡ್ರಿ ನೀವು ಕಮ್ಮಿ ಆಗ್ತಿದ್ದಿಲ್ಲ ಈ ಸಾಹೇಬ್ರ ಮಾತು ಇವ್ರಿಗೆ ಬರಲ್ಲ. ಅಲ್ಲ ಈಗ ನೋಡ್ರಿ ಹುಷಾರ ಸಾಹೇಬ್ರು ಮೂರು ಕಮ್ಮಿ ಮಾತಾಡ್ತಿಲ್ಲ ಹೊಟ್ಟೆನ, ಈಗ ಅರ್ಧ ಕಮ್ಮಿ ಆಯ್ತು ನನಗೀಗ. ಈಗ ನಮ್ದು ಮುಗಿಸ್ರಿ ಕಾಕಾರ, ಈಗ ನಾವು ಸುಮ್ಮನೆ ಸಣ್ಣವ್ರದೀವಿ ಜಕ್ಕೊಂಡು ಹೋಗಿ ನೀವು ಅದೇನಂತಾರಲ್ಲ, ನೀವು ಒಮ್ಮೆ ನಮಗೆ ಇಲ್ಲಿಗೆ ಹಾಕಿದ್ರೆ ಸರ್ ಇಲ್ಲ ಎರಡು ಸರ್ ಇಲ್ಲ ನನಗೆ 2.5 ಹೆವಿ ಆಗ್ತಾರೆ, ಬರಾಗ 2% ಕೊಡ್ತೀನಿ ರೀ. ಈಗ ನೀವು 3% ಅಂದ್ರೆ ಇಲ್ಲ, ನಾವು ನಮ್ದು ನೋಡ್ರಿ, ನಾವು ಸಣ್ಣವ್ರದೀವಿ ಜರ ನೀವೇ ಇಡ್ಲಿಲ್ಲ ಅಂದ್ರೆ ಮತ್ತೆ ಅಲ್ರಿ. ಈಗ ನೀವು ಅಸೋಸಿಯೇಷನ್ದವರು ನೀವು ನಮಗೆ ಹಿಡಿಬೇಕು, ಅವ್ರಿಗೆಲ್ಲ ಒಪ್ಕೋಬೇಕಾದ್ರೆ ಕಂಡೀಷನ್ ಸರ್. ನೀವು ಇವೆರಡು ಟೆಂಡರ್ ಹೊಡಿಬೇಕು ಸರ್. ನಾವು ಸಣ್ಣವ್ರು ಹಿಡ್ಕೊಂಡು ಹೊರತು ಹೇಳಿದ ಅವ್ರಿಗೆ ಏನೇನು ನಾವು ಹೊರಗಡೆ ಅವರಲ್ಲಿ ಅಲ್ಲಲ್ರಿ. ಈಗ ನಾ ಏನತ್ತೀನಿ, ಈಗ 14 ಮತ್ತೆ ಇದನ್ನ ಕಮ್ಮಿ ಮಾಡ್ರಿ ಅಲ್ಲ, ಪರ್ಸೆಂಟೇಜ್. ಗುತ್ತಿಗೆದಾರರ ಸಂಘದ ಉದ್ದೇಶ ಏನು? ಗುತ್ತಿಗೆದಾರರಿಗೆ ಹೆಗಲಿಗೆ ಹೆಗಲು ಕೊಡಬೇಕು, ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಬೇಕು ಅಂತ. ಬಟ್ ಇವ್ರು ಹಂಗಲ್ಲ, ಹೆಗಲ ಮೇಲೆ ಕೈ ಹಾಕೊಂಡು ಜೇಬಲ್ ಇದೆಯಲ್ಲ ದುಡ್ಡು ತಳ್ಳಿ ಈ ಕಡೆ ಬಿಚ್ಚೊಂದು ಸ್ವಲ್ಪ ದುಡ್ಡು ಅಂತ ಕೇಳುವಂತಹ ಅತ್ಯಂತ ಹೊಲಸು ಹಾಗೂ ಹೊಲಸನ್ನು ಮಾಡಿದವ್ರು ಯಾರು ಅನ್ನೋದು ಇಂಪಾರ್ಟೆಂಟು. ಅಧ್ಯಕ್ಷರು ಆಮೇಲೆ ನಿರ್ದೇಶಕರೇ ಈ ರೀತಿ ಮಾಡ್ಕೊಳ್ತಾರೆ, ಪದಾಧಿಕಾರಿಗಳೇ ಹಿಂಗೆ ಮಾಡ್ಕೊಳ್ತಾರೆ ಅಂದರೆ ಇನ್ನು ಸಂಘದ ಬಗ್ಗೆ ಜನರಿಗೆ ಮೂಡುವಂತಹ ಅಭಿಪ್ರಾಯಗಳು ಎಷ್ಟು ಕೀಳುಮಟ್ಟದ್ದಿರುತ್ತೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಈಗ ಇಬ್ಬರನ್ನ ವಜಾ ಮಾಡೋ ತೀರ್ಮಾನಕ್ಕೇನೋ ಬಂದಿದ್ದಾರೆ. ಬಟ್ ಇಲ್ಲಿ ಮುಖ್ಯವಾಗಿ ಆಗಬೇಕಾಗಿರೋದು, ಇವರು ತುಂಬ ಇಲಾಖೆಗಳ ಅಧಿಕಾರಿಗಳ ಜೊತೆಗೆ ಕಾಂಟ್ಯಾಕ್ಟಲ್ಲಿದ್ದು ಇಷ್ಟು ಕುಲ್ಲ ಮಾಡ್ಕೊಂಡಿದ್ದಾರೆ ಅಂತ. ಸೊ ಇಲಾಖೆ ಅಧಿಕಾರಿಗಳ ಮೇಲೆ ತನಿಖೆ ಆಗಬೇಕು, ಆಮೇಲೆ ಇವ್ರ ಮೇಲೂ ಕಂಪ್ಲೇಂಟ್ ಆಗಬೇಕು. ಅಧಿಕೃತವಾಗಿ ವಜಾ ಆಗೋ ಆದೇಶ ಹೊರಬಿದ್ದಿದೆಯಾ? ಕಂಪ್ಲೇಂಟ್ ಹಂತಕ್ಕೆ ಹೋಗುತ್ತಾ ಅಥವಾ ಅಲ್ಲಿಗೆ ಮುಚ್ಚಾಕೊಳ್ತಾರಾ? ಸಹಜವಾಗಿ ಕಂಪ್ಲೇಂಟ್ ಆಗಬೇಕಾಗುತ್ತೆ. ಮತ್ತು ಜೊತೆಗೆ ಈ ಎಲ್ಲ ಒಂದು ಹೊರಬರ್ತಾ ಇದ್ದಂತೆ ಯಾರ್ಯಾರು ಶಾಮೀಲಾಗಿದ್ರು ಅನ್ನುವಂಥ ವಿಚಾರದಲ್ಲೂ ಕೂಡ ಒಂದಷ್ಟು ತನಿಖೆಯನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಕೇವಲ ಆರೋಪ ಮಾಡುವಂಥದ್ದು ಅಲ್ಲ, ಹಾಗಾಗಿ ಮೊದಲಿಂದಲೂ ಕೂಡ ಬೇರೆ ಬೇರೆ ವಿಚಾರಗಳಲ್ಲಿ ಈ ರೀತಿ ಕೇಳಿಬಂದಿದ್ದರಿಂದ ಈಗ ಅಧಿಕೃತವಾಗಿ ಈ ರೀತಿಯ ಪಾತ್ರ ಯಾರ್ಯಾರ್ದಿತ್ತು ಅನ್ನುವಂಥದ್ದು ಒಳಗೊಂಡಂತೆ ಒಂದು ಅಧಿಕೃತ ದೂರು ದಾಖಲಾಗುವಂಥದ್ದು, ಅದರ ಬಗ್ಗೆ ಒಂದು ತನಿಖೆ ನಡೆಯುವಂಥದ್ದು ಎಲ್ಲ ಬೆಳವಣಿಗೆಗಳು ಕೂಡ ಆಗಬೇಕಾಗುತ್ತೆ. ಮಮತಾ. ರೈಟ್, ಧನ್ಯವಾದ ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ದೂರು ಕೊಡಬೇಕು, ದೂರು ಕೊಡಲಿಲ್ಲ ಅಂದರೂ ಕೂಡ ಸರ್ಕಾರವೇ ಇದರಲ್ಲಿ ಒಂದು ಹೆಜ್ಜೆಯನ್ನು ಮುಂದಿಟ್ಟು ಕ್ರಮ ಕೈಗೊಳ್ಳಬೇಕು ಅಷ್ಟೇ.